ಒಂದೇ ನಿಮಿಷ ರೀ. ರವಿ ಶಿವರಾಮ್ ನಮ್ಮ ಜೊತೆ ಲೈವ್ನಲ್ಲಿ ಇದ್ದಾರೆ. ರವಿ, ಅಫ್ಕೋರ್ಸ್ ಯಾರು ಹೇಳಿಕೆ ಕೊಡೋದಿಲ್ಲ, ಮೈಕ್ ಹಿಡಿಯೋದಕ್ಕಾಗೋದಿಲ್ಲ, ಮಾತು ಕೇಳಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ, ಸ್ವಲ್ಪ ದೂರದಲ್ಲಿದ್ದರೆ ನೀವು ಇಡೀ ಕಾರ್ಯಕ್ರಮದಲ್ಲಿ. ಯಾರ್ಯಾರು ಬಾಡಿ ಲ್ಯಾಂಗ್ವೇಜ್, ಏನೇನು ಇನ್ಸಿಡೆಂಟ್ ಆದವಲ್ಲಿ ನೋಡಿದ್ರೆ ಏನು ಕನ್ಕ್ಲೂಷನಿಗೆ ಬರ್ಬೋದು? ಅಜಿತ್, ಅವತ್ತು HALಗೆ ಅಮಿತ್ ಶಾ ಅವರು ಬಂದು ಇಳಿದ್ರು. ವಿಜೇಂದ್ರ ಅವರು ವಿಧಾನಸಭಾ ಕಲಾಪದಲ್ಲಿದ್ದರು. ತಕ್ಷಣ HALಗೆ ಹೋದರು. HAL ಹೋದಂಥ ಸಂದರ್ಭದಲ್ಲಿ ಆ ಫೋಟೋವನ್ನು ನೀವು ಫಸ್ಟ್ ನೋಡಿದರೆ ಗಮನಕ್ಕೆ ಬರುತ್ತೆ. ಅಮಿತ್ ಶಾ ಅವರು ಎಷ್ಟು ಸಿಟ್ಟಿನಲ್ಲಿದ್ದರು ಅಂತ. ಅಂದರೆ ಅವರ ಬಾಡಿ ಲ್ಯಾಂಗ್ವೇಜ್ ಹೇಳ್ತಾ ಇತ್ತು. ನಾವು ಅದರ ಬಗ್ಗೆ ಎಲ್ಲ BJPಯ ಬೀಟ್ನ ವರದಿಗಾರರಲ್ಲಿ ಕುಳಿತುಕೊಂಡವ್ರು ಹೇಳ್ತಾ ಇದ್ವಿ. ಫಸ್ಟ್ ಆ ಫೋಟೋ ನೋಡಿದ್ವಿ, ಸ್ವಲ್ಪ ಝೂಮ್ ಮಾಡಿ, ಏನೋ ಅಮಿತ್ ಶಾ ಇಷ್ಟೊಂದು ಕೋಪದಲ್ಲಿದ್ದಾರಲ್ಲ ಅಂತ ಆ ಫೋಟೋ ನೋಡಿದಾಗ ಅನಿಸ್ತು. ಅದೇ ತಕ್ಷಣ ಒಂದು 5-10 ನಿಮಿಷದಲ್ಲಿ ಅವರು ಮಾರ್ತಳ್ಳಿಯಲ್ಲಿ ಖಾಸಗಿ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡೋದಕ್ಕೆ ಬಂದರು. ವೇದಿಕೆ ಮೇಲೆ ಕುಳಿತುಕೊಂಡ್ರು. ಅಜಿತ್ ಅವರು ಆ ಕಡೆ ಈ ಕಡೆ ಸ್ವಲ್ಪ ಯಾರು ನೋಡ್ತಾ ಇಲ್ಲ ಅಂತ ಹೇಳಿದಾಗ ಮಾತ್ರ ಅವರು ಯಡಿಯೂರಪ್ಪ ಅವ್ರ ಕಡೆ ನೋಡ್ತಾ ಇದ್ರು. ಇಬ್ಬರ ದೃಷ್ಟಿಯೂ ಕೂಡ ಒಂದೇ ಕಡೆ ನೆಟ್ಟಿದ್ದನ್ನು ನೋಡಿಲ್ಲ. ಅಮಿತ್ ಶಾ ಅವರು ಸ್ವಲ್ಪ ಓರೆಗಣ್ಣಲ್ಲಿ ನೋಡ್ತಾ ಇದ್ರು, ಯಡಿಯೂರಪ್ಪನವ್ರು ಏನೋ ಬರ್ಕೊಳ್ತಾ ಇದ್ರು. ಯಡಿಯೂರಪ್ಪನವ್ರನ್ನ ಸ್ವಲ್ಪ ಹೀಗೆ ಅವರು ಸೈಡಿಂದ ನೋಡೋ ಪ್ರಯತ್ನ ಮಾಡ್ತಾ ಇದ್ರು. ಅಮಿತ್ ಶಾ ಅವರು ವಿಜೇಂದ್ರ ಅವರನ್ನ ಮತ್ತು ಲಿಂಬಾವಳಿ ಅವರನ್ನ ಎಲ್ಲಿಯೂ ಕೂಡ ನೋಡಿ ಮಾತನಾಡಿಸುವಂಥ ಪ್ರಯತ್ನ ಮಾಡಲಿಲ್ಲ. ಅಜಿತ್, ಯಾವಾಗ ಅಮಿತ್ ಶಾ ಅವರ ಭಾಷಣಕ್ಕೆ ಕರೆದ್ರು ನಿರೂಪಕರು, ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಪ್ರಿಪ್ರೇಷನನ್ನು ಮಾಡ್ತಾ ಇದ್ರು. ಅದನ್ನು ಗಮನಿಸಿ ಯಡಿಯೂರಪ್ಪ ಜಿ ಮಾತಾಡಲಿ ಅಂತ ಹೇಳಿದರು. ಅದಾದ ಬಳಿಕ ಅಮಿತ್ ಶಾ ಮಾತನಾಡಿದರು. ಅಮಿತ್ ಶಾ ಅವರು ಮಾತನಾಡಿದ ನಂತರ ಮತ್ತೆ ಲಿಂಬಾವಳಿ ಹೆಸರನ್ನು ಕರೆದ್ರು ಭಾಷಣಕ್ಕೆ. ಆಗ ಲಿಂಬಾವಳಿ ಅವರಿಗೆ ಒಂಥರ ಇರ್ಸುಮುರ್ಸಾಯಿತು. ಅಮಿತ್ ಶಾ ಅವರೇ ಮಾತನಾಡಿದರೆ ತಾನಿನ್ನೇನು ಮಾತಾಡೋದು ಅಂತೇಳಿ ಅವರು ವೇದಿಕೆಯಲ್ಲಿ ಅಮಿತ್ ಶಾ ಅವ್ರ ಮುಖ ನೋಡ್ತಾರೆ. ಅಮಿತ್ ಶಾ ಅವ್ರ ಕಾಲ ಮೇಲೆ ಕಾಲು ಹಾಕಿ ಕುಳಿತುಕೊಂಡಿದ್ರು. ಅವರು ಲಿಂಬಾವಳಿಯವರು ಹೋಗಿ ಅವ್ರನ್ನ ಅಂದ್ ರೀತಿ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತಾರೆ. ಅಮಿತ್ ಶಾ ಆ ಕಡೆ ಈ ಕಡೆ ಮುಖ ಕೂಡ ಹಾಕೋದಿಲ್ಲ. ಆ ನಂತರದಲ್ಲಿ ನಿರೂಪಕರಿಗೆ ಅರ್ಥ ಆಗತ್ತೆ, ಅವರು ಲಿಂಬಾವಳಿ ಅವ್ರ ಭಾಷಣವನ್ನ ಮಾಡೋದಿಲ್ಲ. ಅಷ್ಟು ಆದ್ಮೇಲೂ ಕೂಡ ಆ ನಿರೂಪಕಿ ಮತ್ತೊಮ್ಮೆ ವಿಜೇಂದ್ರ ಅವ್ರ ಭಾಷಣ ಮಾಡ್ತಾರೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ವಿಜೇಂದ್ರ ಎದ್ದು ನಿಂತ್ಬಿಟ್ಟು ಅಲ್ಲೇನೆ, ಇಲ್ಲ ಅಮಿತ್ ಶಾ ಮಾತನಾಡಿದರೆ, ಅವ್ರು ಮಾತನಾಡಿದರೆ ಎಲ್ಲರೂ ಮಾತನಾಡಿದೆ ಅಂತೇಳಿ ಕೈ ಮುಗಿತಾರೆ. ಆ ಸನ್ನಿವೇಶಗಳ ಮುಕ್ತಾಯ ಆಗ್ತಾ ಇದೆ ಅಂತ ಅಜಿತ್ ಅವರು ಕಾರ್ಯಕ್ರಮವನ್ನು ಕೂಡ ಸ್ವಲ್ಪ ಬೇಗ ಮುಗಿಸಿ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅಂದ್ರೆ ಕೆಲವರು ಅಲ್ಲಿ ನಮ್ಮ ಸಂಸ್ಥೆ ಏನೇನು ಕೆಲಸ ಮಾಡ್ತು, ಎಷ್ಟೆಷ್ಟು ಕೆಲಸ ಮಾಡ್ತು ಹೇಳೋದನ್ನ ಬಹಳ ಸುದೀರ್ಘವಾಗಿ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದ ವಿಜೇಂದ್ರ ಅವರನ್ನ ಅಮಿತ್ ಶಾ ಫಸ್ಟ್ ಕರೀತಾರೆ. ವಿಜೇಂದ್ರ ಫಸ್ಟ್ ಗಮನಿಸೋದಿಲ್ಲ. ನಂತರದಲ್ಲಿ ಅಮಿತ್ ಶಾ ಅವರು ಕರೆದಿದ್ದನ್ನು ಗಮನಿಸಿ ಅವ್ರ ಪಕ್ಕಕ್ಕೆ ವಿಜೇಂದ್ರ ಅವರು ಬಹಳ ಧಾವಂತಲ್ಲಿ ಬರ್ತಾರೆ. ಆಯೋಜಕರ ಬಳಿ ಹೋಗಿ ಹೇಳ್ತಾರೆ, ಅಮಿತ್ ಶಾ ಅವರೇನು ಸೂಚನೆ ಕೊಡ್ತಾರೆ ಬೇಗ ಮುಗಿಸಿ ಅಂತ. ಅವ್ರು ಹೇಳಿದ ತಕ್ಷಣ ಕಾರ್ಯಕ್ರಮದ ಆಯೋಜಕರು ಸ್ವಲ್ಪ ತುರ್ತಾಗಿ ಕಾರ್ಯಕ್ರಮವನ್ನು ಮಾಡ್ತಾರೆ. ಅದಾದ ನಂತರ ವೇದಿಕೆಯಿಂದ ಕೆಳಗಿಳಿದು ಹೋಗ್ತಾ ಇರ್ತಾರೆ. ಪ್ರಶಾಂತ್ ನಾಥ್ ಹೇಳಿದರು, ಯಡಿಯೂರಪ್ಪನವರು ಸ್ವಲ್ಪ ಹೋಗಿ ವಿಜೇಂದ್ರನ ಮುಂದೆ ತಳ್ಳಿ ಮಾತನಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದರೆ ಇನ್ನೊಂದು ಕುತೂಹಲದ ಮಾಹಿತಿ ಏನಂದರೆ ಅಜಿತ್, ಅವತ್ತಿನ ಊಟ ಕೂಡ ಒಂದು ರೀತಿ ಸೌಜನ್ಯಕ್ಕಷ್ಟೇ ಆಗಿತ್ತು. ಅದು ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂತ ಊಟ ಮಾಡಿದ್ರು ಅಂತಲ್ಲ. ಅವ್ರನ್ನ ಕುಳಿತುಕೊಂಡು ಆ ಒಂದು ಕಾರ್ಯಕ್ರಮ ಇದ್ದಿದ್ದರಿಂದ 2-3 ನಿಮಿಷಗಳ ಅಥವಾ ಒಂದು 10 ನಿಮಿಷಗಳ ಕಾಲ ಕುಳಿತುಕೊಂಡಿದ್ರು. ಅದಾದ ಬಳಿಕ ಅಮಿತ್ ಶಾ ಅವರಿಗೆ ಫ್ಲೈಟಲ್ಲಿ ಕೂಡ ಮತ್ತೆ ಊಟ ಬಂದಿದೆ ಅನ್ನುವಂಥದ್ದು ನಮಗಿರೋ ಮಾಹಿತಿ. ಅದರ ಖಚಿತತೆ ಇಲ್ಲ. ಊಟದ ಸನ್ನಿವೇಶವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಮಿತ್ ಶಾ ಅವರು ಅಲ್ಲಿ ಯಡಿಯೂರಪ್ಪ ಅವ್ರ ಜೊತೆ, ವಿಜೇಂದ್ರ ಅವ್ರ ಜೊತೆ ಒಂದು ಸೌಜನ್ಯಕ್ಕೆ ಒಂದು ಆ ಕಾರ್ಯಕ್ರಮದ ಆಯೋಜಕರು ಮಾಡಿದ್ರಿಂದ ಕುಳಿತುಕೊಂಡಿದ್ರು ಹೊರತಾಗಿ ಬೇರೆ ಯಾವುದೇ ಮಾತುಕತೆಗಳಾಗಲಿಲ್ಲ. ಕಾರ್ನಲ್ಲಿ ಕೂಡ ಪ್ರಶಾಂತ್ಗಾಗಲೇ ಏನೇನು ವಿಚಾರಗಳಾದವು ಹೇಳೋದನ್ನು ಹೇಳಿದ್ದಾರೆ. ಆದರೆ ಒಂದು ಸತ್ಯ ಅಜಿತ್, ಅಮಿತ್ ಶಾ ಅವರು ಅವತ್ತಿನ ಸನ್ನಿವೇಶವನ್ನು ನೋಡಿದಾಗ, ಅವರನ್ನ ಮೂಡನ್ನು ನೋಡಿದಾಗ, ಅವರು ಮನಸ್ಸು ಬಿಚ್ಚಿ ಅಥವಾ ಯಾರನ್ನ ಬೈಯುವ ಅಥವಾ ಯಾರನ್ನು ಹೊಗಳುವ ಅಥವಾ ಯಾರಿಗೆ ಅಭಯವನ್ನು ಕೊಡುವಂಥ ಪ್ರಯತ್ನವನ್ನು ನಿಶ್ಚಿತವಾಗಿ ಮಾಡಲಿಲ್ಲ. ಅವರು ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್ ಇತ್ತೀಚೆಗೆ ಅವರು ಅನೇಕ ಬಾರಿ ಅವರ ಕಾರ್ಯಕ್ರಮಕ್ಕೆ ಬಂದಾಗ ನೋಡಿದ್ವಿ. ಅವ್ರು ಸ್ವಲ್ಪ ಯಾವತ್ತೂ ಸೀರಿಯಸ್ ಆಗಿರ್ತಾರೆ, ಆದರೆ ಮಾತನಾಡುವಾಗ ಅವ್ರ ಬಾಡಿ ಲ್ಯಾಂಗ್ವೇಜ್ಗಳು ಅರ್ಥ ಆಗ್ತವೆ. ಅವತ್ತು ಕಾರ್ಯಕ್ರಮದಲ್ಲಿ ಬಂದ ಸಂದರ್ಭದಲ್ಲಿ ಅವರು ಬಹಳ ಸೀರಿಯಸ್ ಆಗಿದ್ರು. ಹಾಗಾಗಿ ಯಾರಿಗೂ ಕೂಡ ಮಾತನಾಡೋಕ್ಕಾಗಲಿಲ್ಲ. ಇದು ಅವತ್ತು ನಡೆದಂಥ ಬೆಳವಣಿಗೆ. ಮುಂದುವರಿದು ಅಜಿತ್, HALಗೆ ವಾಪಸ್ ಬಂದಾಗ ಅಶೋಕ್ ಅವರು ಬರ್ತಾರೆ. ನಂತರದಲ್ಲಿ ಕೆಲವು BJP ಲೀಡರ್ಗಳು ಬರ್ತಾರೆ, ಪದಾಧಿಕಾರಿಗಳು ಹೋಗಿರ್ತಾರೆ. ಅಷ್ಟೇ, ಅಲ್ಲಿಂದ ಅವರು ದೆಹಲಿಗೆ ಹೊರಟಿದ್ದಾರೆ. ಎಸ್ ಥ್ಯಾಂಕ್ ಯು ಸೋ ಮಚ್ ರವಿ, ನಿಮ್ಮೆಲ್ಲ ಮಾಹಿತಿಗೆ. ಒಂದು ಸಣ್ಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.